ಯಾಕೋ ನೀವು ಹಿಂಗಾಗಿದ್ದೀರಾ? ಹೆಣ್ಣು ಕೊಟ್ಟವರು ಕಣ್ಣು ಕೊಟ್ಟವ್ರಿಗೆ ಸಮ ಅಂತ ಹೇಳ್ತಾರೆ. ಅಂತ ನಿಮ್ಮ ಅತ್ತೆನ ಹರೀಶನ್ ಮನೆ ಕೆಲ್ಸಕ್ಕೆ ಹಾಕಿದಿರಲ್ಲ. ಛೇ, ನೀವಿಬ್ಬರಿಗೂ ನಾಚಿಕೆ ಅನ್ನೋದೇ ಇಲ್ವಾ ಸಂತು? ಅಯ್ಯೋ, ಅವ್ರಿಗೆ ನಾಚಿಕೆ ಎಲ್ಲ ಯಾಕಿರುತ್ತೆ ಮಾವ? ಅವ್ರಿಗೆ ಬೇಕಾಗಿರೋದು ಬರೀ ದುಡ್ಡಷ್ಟೇ. ಆ ದುಡ್ಡುಗೋಸ್ಕರ ಅವರು ಯಾರನ್ನ ಯಾವ ತರ ಬೇಕಿದ್ರು ಬಳಸ್ಕೋತಾರೆ. ಏ ವೀಣಾ, ವಿಷಯ ಗೊತ್ತಿಲ್ಲದೆ ಸುಮ್ಮನೆ ಏನೇನೋ ಮಾತಾಡ್ಬೇಡ. ನಾನೆಲ್ಲ ತಿಳ್ಕೊಂಡೇ ಮಾತಾಡ್ತಾ ಇದ್ದೀನಿ ರೀ. ಆದರೂ ನೀವು ಇಂಥ ಕೆಲಸ ಮಾಡ್ತೀರಾ ಅಂತ ನಾನು ಕನ್ಸು ಮನಸ್ಸಿನಲ್ಲೂ ಅನ್ಕೊಂಡಿರ್ಲಿಲ್ಲ. ನಮ್ಮಮ್ಮ ಏನ್ರಿ ಅನ್ಯಾಯ ಮಾಡಿದ್ಲು ನಿಮ್ಗೆ? ಅವ್ರನ್ನ ಅಲ್ಲಿ ಕೆಲಸಕ್ಕೆ ಕಳಿಸ್ಬೇಕು ಅಂತ ನನಗಿರಲಿಲ್ಲ. ಅವ್ರಿಗೆ ಸಹಾಯ ಆಗಲಿ ಅಂತ ಅಲ್ಲಿಗೆ ಕಳಿಸಿದ್ದು ಅಲ್ವತ್ತೆ? ಹಾಂ, ನೋಡಿ ಹೇಳಿ ಆಯ್ತಾ ನೀವು ಇವಳಿಗೆ? ಅಮ್ಮ, ಸಹಾಯಕ್ಕೆ ಅಂತ ಕಳಿಸೋರು ಯಾರು ಸಂಬಳ ಮಾತಾಡೋದಿಲ್ಲ ರೀ. ನನಗೆಲ್ಲ ಚೆನ್ನಾಗಿ ಅರ್ಥ ಆಗುತ್ತೆ. ನೀವಿಬ್ರು ಅಣ್ಣ ತಮ್ಮಂದ್ರು ಸೇರ್ಕೊಂಡು ನಮ್ಮ ಅಮ್ಮನಿಗೆ ಸಂಬಳ ಕೊಡಿಸೋ ನೆಪದಲ್ಲಿ ದುಡ್ಡು ಹೊಡಿಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ರಿ ಅಲ್ಲ? ವೀಣಾ, ಏನೇನ ಮಾತಾಡ್ಬೇಡ, ಮರ್ಯಾದೆ ಕೊಟ್ಟು ಮಾತಾಡು. ಮರ್ಯಾದೆ ಇರೋದ್ರಿಂದನೇ ರೀ ಇಷ್ಟು ದಿವಸ ನೀವು ಮಾಡಿದ್ದೆಲ್ಲನೂ ನಾನು ಸಹಿಸ್ಕೊಂಡು ಬಂದಿದ್ದು. ಇಲ್ಲ ಅಂದ್ರೆ ಕತೆನೇ ಬೇರೆ ಆಗಿರೋದು. ಸಂತು, ಖಂಡಿತ ನೀನು ಈ ಥರ ಮಾಡಬಾರ್ದಿತ್ತಪ್ಪ. ಸಂಬಂಧಗಳಿಗೆ ಬೆಲೆ ಕಟ್ತೀನೋ? ಯಾಕಪ್ಪ ನೀನು ಯಾವಾಗಲೂ ದುಡ್ಡು 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 ಅಂತ ದುಡ್ಡಿನ ಪಿಶಾಚಿ ಹಿಡ್ಕೊಂಡಿರೋ ಥರ ಆಡ್ತೀಯ? ದುಡ್ಡು ಜೀವನಕ್ಕೆ ಮುಖ್ಯ ನಿಜ, ಆದರೆ ದುಡ್ಡೇ ಜೀವನ ಅಲ್ಲ. ಸಂಬಂಧಗಳಿಗೆ ಬೆಲೆ ಕೊಡದೆ ಅವ್ರನ್ನ ಕರ್ಕೊಂಡೋಗಿ ಹರೀಶನ್ ಮನೆ ಕೆಲ್ಸಕ್ಕೆ ಹಾಕಿದ್ಯಲ್ಲೋ. ಛೇ, ನೀವು ನನ್ನ ಮಕ್ಕಳು ಅಂತ ಹೇಳ್ಕೊಳಕ್ಕೆ ನನ್ನ ನಾಚಿಕೆ ಆಗತ್ತೆ. ಈಗ ಏನು ನಾನು ಮಾಡಬಾರ್ದು ಮಾಡಿದೆ ಅಂತ ಮಾವ ಸೊಸೆ ಸೇರ್ಕೊಂಡು ನನ್ನ ಕ್ಲಾಸ್ ತಗೋತಾ ಇದ್ದೀರಾ? ನನಗೆ ಸಂಬಂಧದ ಬೆಲೆ ಏನು ಅಂತ ಗೊತ್ತು. ಕಾಣಿಸ್ತಿದೆ ರೀ, ನೀವು ಸಂಬಂಧಗಳಿಗೆ ಎಷ್ಟು ಚೆನ್ನಾಗಿ ಬೆಲೆ ಕೊಡ್ತಿದ್ದೀರ ಅಂತ ನನಗೆ ಕಾಣಿಸ್ತಿದೆ. ಏನೋ ನಾನು ಸರಿಯಾದ ಸಮಯಕ್ಕೆ ಹೋಗಿ ನಮ್ಮಮ್ಮನ ಅಲ್ಲಿಂದ ಕರ್ಕೊಂಬಂದಿದ್ದಕ್ಕೆ ಸರಿ ಹೋಯ್ತು. ಇಲ್ಲಾಂದ್ರೆ ಆ ಸಿಂಚನ ನಮ್ಮಮ್ಮಂಗೆ ಇನ್ನೆಷ್ಟು ಅವಮಾನಗಳನ್ನ ಮಾಡ್ತಿದ್ಲೋ ಏನೋ. ಹಾಗಂತ ಈಗ ಏನು ಮಾಡ್ತೀಯಾ? ಇವ್ರನ್ನ ಇಲ್ಲೇ ಇರಿಸ್ಕೊಂಡ್ಬಿಡ್ತೀಯಾ? ನೋಡು, ಈ ವಿಚಾರ ಆಗಿ ತುಂಬ ದಿನನೇ ಆಗಿದೆ. ಮತ್ತೆ ಈ ವಿಷಯಕ್ಕೂ ಯಾಕೆ ಬಂದಿದೆ ಅಂತ ನಂಗೆ ಗೊತ್ತಾಗ್ತಿಲ್ಲ. ಗೊತ್ತಾಗಲ್ಲ ಸರ್, ನಿಮಗೆ ಏನು ಗೊತ್ತಾಗಲ್ಲ. ಕೇಸು ರಿಓಪನ್ ಆಗಿದೆ, ಅದರಿಂದ ನಿಮ್ಗೆ ಏನಾಗಬೇಕು ಎಲ್ಲ ಕರೆಕ್ಟಾಗಿ ಆಗ್ತಾ ಇರುತ್ತೆ. ಆದ್ರೆ ನಾವು ಮಾತ್ರ ಒಂದೇ ಸರಿ ಪೇಮೆಂಟ್ ಇಸ್ಕೊಂಡು ಸುಮ್ಮನೆ ಎದ್ದು ಬಿಡಬೇಕು ಅಲ್ವಾ ಸರ್? ಏನು ನಿನ್ನ ಮಾತಿನ ಅರ್ಥ? ಸರ್, ನನ್ನ ಮಾತಿನ ಅರ್ಥ ಕೇಸು ರಿಓಪನ್ ಆಗಿದೆ, ನಮ್ಮಿಬ್ಬರ ಮಧ್ಯೆ ಆಗಿರೋ ಡೀಲ್ನ ಮರ್ತ್ಬಿಟ್ಟು ಹೇಗೆ ಸರ್ ಇರೋಕ್ಕಾಗುತ್ತೆ? ನೋಡಿ ಸರ್, ಪೊಲೀಸು ಕೇಸು ಕೋರ್ಟು ಅಂತ ಹೋದ್ಮೇಲೆ ಕತ್ತಿ ನಮ್ಮ ತಲೆ ಮೇಲೆ ಹಾರಾಡ್ತಿದೆ ಅಂತಲ್ವಾ ಸರ್ ಅರ್ಥ? ನೋಡಿ ಸರ್, ಇದರಿಂದ ನಿಮಗೂ ಅಪಾಯ, ನನಗೂ ಅಪಾಯ. ನಮ್ಮಿಬ್ಬರು ಸೇಫ್ಟಿಗೋಸ್ಕರ ಪ್ರತಿ ತಿಂಗಳು ನನಗೆ ಕೈಗೆ ಬೆಚ್ಚಗೆ ಮಾಡ್ತಾ ಇದ್ರೆ ನಿಮಗೂ ಸೇಫ್ಟಿ, ನನಗೂ ಸೇಫ್ಟಿ. ಏನು ಇವನು ನನ್ನೇ ತಗ್ಲಾಕ್ಸೋಕ್ಕಂಟಿದ್ದಾನಲ್ಲ. ಈಗ ಏನು ನಿಂದು? ಸರ್, ಪ್ರತಿಯೊಂದು ನಾನೇ ಬಾಯ್ಬಿಟ್ಟು ಹೇಳಕ್ಕಾಗತ್ತೆ ಸರ್? ನೀವೇ ಅರ್ಥ ಮಾಡ್ಕೋಬೇಕು ಸರ್. ಕೇಸ್ ಹೇಗೆ ಪ್ರತಿ ತಿಂಗಳು ಹೇಗೆ ಮೂವ್ ಆಗುತ್ತೋ ಅದೇ ತರ ಪ್ರತಿ ತಿಂಗಳು ನನಗೊಂದೊಳ್ಳೆ ಪೇಮೆಂಟ್ ಫಿಕ್ಸ್ ಮಾಡ್ಬಿಟ್ರೆ ಅಷ್ಟೇ ಸಾಕು ಸರ್. ಕೊಡಲ್ಲ, ನಿಂಗೆ ಕೊಡೋದೆಲ್ಲ ಕೊಟ್ಟಾಗಿದೆ, ಮತ್ತೆ ಬಂದಿಗೆ ಪೇಮೆಂಟ್ ಅಂತ ಹೇಳ್ತಾ ಇದೀಯಾ? ಏನ್ ಸರ್ ಪದೇ ಪದೇ ಅದೇ ಟೇಪ್ ರೆಕಾರ್ಡ್ ಓಡಿಸ್ತಾ ಇರ್ತೀರಾ? ಸರ್, ಕೇಸು ರಿಓಪನ್ ಆಗಿದೆ. ಆ ಕೇಸ್ ಏನಾದ್ರು ನಿಮ್ ತಲೆಗೆ ಬಂದ್ರೆ ಜೈಲ್ಗೆ ಹೋಗೋದು ನಾನ್ ಸರ್. ನನ್ನನ್ನ ಜೈಲಿಗೆ ಕಳಿಸಿ ನೀವು ಜಾಲಿ ಮಾಡ್ತಾ ಇರ್ತೀರಾ. ಆದ್ರೆ ಬೀದಿಗೆ ಬರೋದು ನನ್ನ ಸಂಸಾರ ಸರ್. ನಾನೇನಾದ್ರೂ ಜೈಲಿಗೆ ಹೋದ್ರೆ ನನ್ನ ಹೆಂಡತಿ ಮಕ್ಕಳನ್ನ ಯಾರು ಸರ್ ನೋಡ್ಕೊಂತಾರೆ? ಅದು ಹೆಂಗೆ ಆಗುತ್ತೆ? ನೀನು ಆಕ್ಸಿಡೆಂಟ್ ಮಾಡಿದ್ದು ಆಯಿತು, ಪೇಮೆಂಟ್ ತೊಗೊಂಡಿದ್ದು ಆಯಿತು. ಅಷ್ಟಕ್ಕೂ ಆಪತ್ತು ನಿಮ್ಮ ತಲೆ ಮೇಲೆ ಬರುತ್ತೆ ಅಂತ ತಾನೇ ಇವಾಗ ದುಡ್ಡು ದುಡ್ಡು ಅಂತ ಕೇಳ್ತಾ ಇರೋದು. ಟೆನ್ಷನ್ ತೊಗೋಬೇಡ, ಅದು ನಿನ್ನವರೆಗೂ ಬರಲ್ಲ. ನೀನು ಆಕ್ಸಿಡೆಂಟ್ ಮಾಡಾದ್ಮೇಲೆ ನನ್ನ ಭಾವನ ಕಾರಿಗೆ ಇನ್ನೊಂದು ಕಾರ್ ಗುದ್ದಿದೆ. ಆ ಕಾರ್ ಗುದ್ದಿದ ಮೇಲೇ ನಮ್ಮ ಭಾವ ಸತ್ತೋಗಿದ್ದು.
ಆಪಾದನೆ ಅಂತ ಏನಾದ್ರು ಬಂದರೆ ಅಪರಾಧಿ ಅಂತ ಅನ್ಸ್ಕೊಂಡ್ರೆ ಆ ಕಾರ್ ಓಡಿಸ್ತಾನೋ ಆಗ್ತಾನೆ. ನೀನೇನು ಟೆನ್ಷನ್ ತಗೋಬೇಡ. ಅಷ್ಟಕ್ಕೂ ವೆಂಕಿ ಅನ್ನೋನು ನಾನೇ ಆಕ್ಸಿಡೆಂಟ್ ಮಾಡಿದ್ದು ಅಂತ ಸರೆಂಡರ್ ಆಗಿದ್ದಾನೆ. ಅವನ ಇಡೀ ಫ್ಯಾಮಿಲಿ ಮೇಲೆ ಕೇಸ್ ರಿಜಿಸ್ಟರ್ ಮಾಡಿದ್ದೀವಿ. ಇನ್ನು ಮೇಲೆ ನಿನಗೂ ಈ ಕೇಸ್ಗೂ ಯಾವುದೇ ಸಂಬಂಧ ಇಲ್ಲ. ಪದೇ ಪದೇ ಬಂದು ದುಡ್ಡು ಅಂತ ತಲೆ ತಿನ್ಬೇಡ. ಇವಾಗ ಏನ್ ಸರ್, ದುಡ್ಡು ಕೊಡ್ತೀರೋ ಇಲ್ವೋ? ಕೊಡಲ್ಲ ಅಂದರೆ ಕೊಡಲ್ಲ ಅಷ್ಟೇ. ಏನಾಗಿದೆಯೋ ಸಂತು ನಿನಗೆ? ಯಾಕೋ ಹಿಂಗ್ ಬದಲಾಗ್ತಿದ್ಯಾ? ಅಪ್ಪ ಅಮ್ಮನೇ ಬೇಕಾಗಿಲ್ದೇ ಇರೋ ನಿನಗೆ ಇನ್ನು ಅತ್ತೆ ಯಾರಲ್ವಾ? ದೇವ್ರಿಗಿಂತ ಹೆತ್ತವ್ರು ದೊಡ್ಡವ್ರು ಅಂತಾರೆ. ನಿಮಗೆ ಅವರೇ ಮುಖ್ಯ ಅಲ್ಲ, ಇನ್ನು ಬೇರೆಯವ್ರು ಯಾಕೆ ಮುಖ್ಯ ಆಗ್ತಾರೆ ಹೇಳು? ನನಗೆ ಈ ಮೊಂಡುವಾದ ಎಲ್ಲ ಬೇಕಾಗಿಲ್ಲಪ್ಪ. ಬದುಕೋದಕ್ಕೆ ವೇದಾಂತ ಬೇಕಾಗಿಲ್ಲ, ದುಡ್ಡು ಬೇಕು. ಅದನ್ನು ಸಂಪಾದನೆ ಮಾಡಬೇಕು. ಕಷ್ಟಪಟ್ಟು ಸಂಪಾದನೆ ಮಾಡ್ತೀನಲ್ಲ, ಅದು ನನಗೆ ಗೊತ್ತು. ಈ ಬಿಟ್ಟಿ ಉಪದೇಶ ನನಗೆ ಬೇಕಾಗಿಲ್ಲ. ಆಯ್ತಪ್ಪ, ಈಗ ನಾನು ಹೇಳ್ತಾ ಇರೋದು ನಿನಗೆ ಉಪದೇಶ ಅಂತ ಅನ್ನಿಸ್ತಿರ್ಬೋದು. ಮುಂದೊಂದು ದಿನ ನಿನಗೆ ನನ್ನಷ್ಟು ವಯಸ್ಸಾಗ್ತಿಯಲ್ಲ, ಆಗ ನನ್ನ ಪರಿಸ್ಥಿತಿ ಏನು ಅಂತ ಅರ್ಥ ಆಗುತ್ತೆ. ಈ ಬದುಕು ಒಂಥರ ನೀರಿನ ಮೇಲೆ ಹೋಗೋ ಗುಳ್ಳೆ ಇದ್ದಾಗಪ್ಪ. ಯಾವಾಗ ಪಟ್ ಅನ್ನತ್ತೆ ಗೊತ್ತಿಲ್ಲ. ಹಂಗೆ ಹೋಗುವಷ್ಟರಲ್ಲಿ 4 ಜನಕ್ಕೆ ಏನಾದರೂ ಒಳ್ಳೆ ಕೆಲಸ ಮಾಡಿ ಹೋಗ್ಬೇಕು. ಇಲ್ಲ ಅಂದರೆ ಹೆಗಲು ಕೊಡೋಕ್ಕೂ 4 ಜನ ಸಿಗಲ್ಲ. ಕೊನೆಯದಾಗಿ ಹೇಳ್ತಾ ಇದ್ದೀನಿ, ವೀಣನ್ ತಾಯಿ ಇಲ್ಲೇ ಇರ್ತಾರೆ. ನನಗೆ ಗೊತ್ತಿಲ್ಲದ ಹಾಗೆ ನೀನೇನಾದರೂ ಅವ್ರನ್ನ ಆಚೆ ಹಾಕೋ ಪ್ರಯತ್ನ ಮಾಡಿದ್ರೆ ನಾನು ಸುಮ್ಮನೆ ಇರಲ್ಲ.